ಜನವರಿ 22 ಅವತ್ತು ಉದ್ಘಾಟನೆ ಇರುತ್ತೆ, ರಾಮ ಮಂದಿರದ ಉದ್ಘಾಟನೆ. ಅವತ್ತು ಪೊಲೀಸರಿಗೆ ರಜೆ ಇರುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಈಗ ಕ್ಲಿಯರ್ ಆಗಿದೆ, ಪೊಲೀಸರಿಗೆ ರಜೆ ಕ್ಯಾನ್ಸಲ್. ರಾಜ್ಯದಲ್ಲಿ ಯಾವುದೇ ಪೊಲೀಸ್ ಸಿಬ್ಬಂದಿಗೆ ರಜೆ ಇರೋದಿಲ್ಲ. ಅವತ್ತು 22ನೇ ತಾರೀಕು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಲೇಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಗಲಭೆಗಳಲ್ಲಿ ಭಾಗಿಯಾದವರ ಮೇಲೆ ಖಾಕಿ ಪಡೆ ಕಣ್ಣಿಟ್ಟಿದೆ. ಎಲ್ಲ ರೌಡಿ ಶೀಟರ್ಗಳಿಗೂ ಪೊಲೀಸರು ಈಗ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವತ್ತೇನಾದರೂ ಬಾಲ ಬಿಚ್ಚಬೇಕಲ್ಲ, ಯಾರನ್ನೂ ಬಿಡಲ್ಲ ಅಂತ ಹೇಳಿ. ಉದ್ಘಾಟನೆಯ ದಿನ ಪೊಲೀಸರಿಗೆ ಯಾರಿಗೂ ರಜೆ ಇರಲ್ಲ. ಈಗ ರಜೆಗೆ ಅಂತ ಹೋಗಿರ್ತಾರಲ್ಲ, ಅವರು ಕೂಡ ಅವತ್ತು ಕರ್ತವ್ಯಕ್ಕೆ ಹಾಜರಾಗಲೇಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಎಸ್ಪಿಗಳಿಗೆಲ್ಲ ಸೂಕ್ಷ್ಮತೆಯ ಬಗ್ಗೆ ನಾವು ಮೊನ್ನೆ ನಡೆದಂಥ ಕಾನ್ಫರೆನ್ಸ್ ಅಲ್ಲಿ ನಾನೇ ಹೇಳಿದ್ದೇನೆ. ಎಲ್ಲ ಎಸ್ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಯಾವುದೂ ಅಹಿತಕರವಾದ ಘಟನೆಗಳಾಗಬಾರ್ದು ಅಂತ ಆ ರೀತಿ ನೋಡ್ಕೊಳ್ಳಿ. ಪೂಜೆ ಪುನಸ್ಕಾರ ಅದನ್ನ ನಾವೇನು ನಿಲ್ಸೋಕೆ ಹೋಗೋದಿಲ್ಲ ಅಥವಾ ನಾವು ಯಾವ ಕ್ರಮಗಳನ್ನು ತಗೊಳ್ಳಲ್ಲ. ಆದರೆ ಕಾನೂನು ವಿರುದ್ಧವಾದಂಥ ಚಟುವಟಿಕೆಗಳೇನಾದ್ರು ನಡೆದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಎಸ್ಪಿಗಳಿಗೆಲ್ಲ ಸೂಕ್ಷ್ಮತೆಯ ಬಗ್ಗೆ ನಾವು ಮೊನ್ನೆ ನಡೆದಂಥ ಕಾನ್ಫರೆನ್ಸ್